ಅವಶ್ಯಕತೆ ಇಲ್ಲ, ಡೆಲ್ಲಿಗೆ ಬನ್ನಿ ಮಾತಾಡೋಣ ಅಂತ ತಂದಿದ್ದಾರೆ. ಇಮಿಡಿಯೇಟ್ ಆಗಿ ನಾವು ಮೀಟ್ ಮಾಡಬೇಕು ಅಂತ ಡಿ ಕೆ ಅವ್ರು ಕೇಳಿದಾಗ ಆಯಿತು, ಯು ಪ್ಲೀಸ್ ಕಮ್ ಟು ಡೆಲ್ಲಿ ಎಂದು ಸಿದ್ದರಾಮಯ್ಯ ಅವರು ಕೂಡ ಸಪ್ರೇಟಾಗಿ ಕರೆದು ಮಾತಾಡಿ, ಸಿದ್ದರಾಮಯ್ಯಜಿ ಪ್ಲೀಸ್ ಕಮ್ ಟು ಡೆಲ್ಲಿ, ವಿಲ್ ಸಿಟ್ ಅಂಡ್ ಡಿಸ್ಕಸ್. ಯಾವಾಗ ಡೆಲ್ಲಿಗೆ ಹೋಗ್ಬೋದು ಸರ್? ಯಾವಾಗ ಅಂದರೆ ಅವ್ರು ಯಾವಾಗ ಹೇಳ್ತಾರೋ ಗೊತ್ತಿಲ್ಲ. ಸಂಕ್ರಾಂತಿ ಕಳೆದ ಮೇಲೆ ಮೋಸ್ಟ್ಲಿ ಡೇಟ್ ಫಿಕ್ಸ್ ಆಗ್ಬೋದು. ಅವಾಗ ಇಬ್ಬರು ಹೋಗಿ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಬರ್ತಾರೆ. ಅಂದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, 100% ಆಗುತ್ತೆ, 100% ಆಗಲೇಬೇಕು. ಕಾಂಗ್ರೆಸ್ನವರೆಲ್ಲ ನಾವೆಲ್ಲ ಶಿಸ್ತಿನ ಸಿಪಾಯಿಗಳಿದ್ದಂಗೆ ಹೈಕಮಾಂಡ್ ಏನು ಹೇಳ್ತಾರೋ ನಾವು ಅದು ಅದೇ ಥರ ನಡ್ಕೊಂತೀವಿ ಅಂತ ಸಿದ್ದರಾಮಯ್ಯ ಅವರು ಇವತ್ತು ಹೇಳ್ತಾರೆ. ಅವತ್ತಿಂದ ಹೇಳ್ಕೊಂಡು ಬಂದರೆ ನಾಳೆ ಅದೇ ಹೇಳ್ತಾರೆ. ವಾಟ್ ಎವರ್ ಹೈಕಮಾಂಡ್ ಟೆಲ್ಸ್ ಹಿ ವಿಲ್ ಒಬೇ ದಿ. ಅಂದರೆ ಏನಾದ್ರು ಮೇಜರ್ ಬದಲಾವಣೆ ಏನಾದ್ರು ಇದೆಯಾ ಸರ್? ಗೊತ್ತಿಲ್ಲ, ಅದು ಆಮೇಲೆ ಗೊತ್ತು. ಅವ್ರಿಬ್ರು ಹೋಗಿ ಮೀಟ್ ಮಾಡೋದು ಅಂತಾನೆ ಗೊತ್ತಾಗುತ್ತೆ. ಇಲ್ಲ ಇಲ್ಲ, ಹಂಗೆ ರನ್ವೇ ಒಳಗೆ ಅಂದ್ರೆ ಅವ್ರು ಬಂದಿದ್ರು ಅಲ್ಲಿ ಮೀಟ್ ಮಾಡಿದ್ರು ಅಷ್ಟೇ. ರನ್ವೇ ಒಳಗೆ ಮೀಟ್ ಮಾಡೋದೇನಿಲ್ಲ. ರಿಸೀವ್ ಮಾಡಕ್ ಹೋಗಿದ್ವಿ, ನಮ್ಮ ಲೀಡರ್ ಬರ್ತಾರೆ ಅಂತ ಅವಾಗ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ರನ್ವೇ ಒಳಗೆ ಎಲ್ಲನೂ ಪುನರ್ರಚನೆ ಆಗಲಿ ಎಲ್ಲ ವಿಚಾರ ಕೂಡ ಇವರಿಬ್ರು ಮೀಟ್ ಮಾಡಿ ಡೆಲ್ಲಿಗೆ ಬಂದಮೇಲೆ ಎಲ್ಲ ಫೈನಲ್ ಆಗ್ತದೆ. ಆಗಲೇಬೇಕು ಅಂತ ಇದೆ. ಎಮ್ ಎಲ್ ಎಗಳು ನನ್ನಿಂದ ಹಿಡ್ಕೊಂಡು ಎಲ್ಲ ಎಮ್ ಎಲ್ ಎಗಳು ಪುನರ್ರಚನೆ ಮಾಡಬೇಕು, ನಮಗೆಲ್ಲ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ನಂದು ಡಿಮಾಂಡ್ ಇದೆ, ಎಲ್ಲ ಎಮ್ ಎಲ್ ಎಗಳು ಡಿಮಾಂಡ್ ಇದೆ. ಓಕೆ ಸರ್.